ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ HSTR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ 6 ಕ್ಲಾಸ್ ಒಳಗಡೆ ನಾನು 2003ರ HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಹಳೆ ಕ್ವಶನ್ ಪೇಪರ್ನ ಕ್ವಶನ್ಸ್ಗಳನ್ನು ನಿಮ್ಮ ಜೊತೆಗೆ ಈಗಾಗಲೇ ಡಿಸ್ಕಸನ್ನು ಮಾಡಿದ್ದೀನಿ ಸ್ನೇಹಿತರೆ. ಸೊ ಅದರ ಭಾಗವಾಗಿ ಈ ಒಂದು ಕ್ಲಾಸ್ ಒಳಗಡೆ ಮುಂದಿನ ಒಂದು ಕ್ವಶನ್ಸ್ಗಳನ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನೀವು ನನ್ನ ಚಾನಲ್ನ ಮೊದಲ ನೋಡಿಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಹೊಸ ಹೊಸ ಕ್ಲಾಸ್ಗಳನ್ನು ಆದಷ್ಟು ಬೇಗ ಪಡೆದುಕೊಳ್ಳೋದಕ್ಕೋಸ್ಕರ ಅಲ್ಲಿರುವಂತಹ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೆ ಈ ಒಂದು ಕ್ಲಾಸ್ ಒಳಗಡೆ ನೋಡೋಣ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಟು ದ ಕ್ವಶನ್ಸ್ ಅಂತ ಹೇಳಿದೆ ಸ್ನೇಹಿತರೆ. ಸೊ ಈ ಒಂದು ಪ್ಯಾಸೇಜನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಪಾಸ್ ಮಾಡಿ ಅದನ್ನು ಒಂದು ಸಾರಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ಸ್ನೇಹಿತರೆ. ಸೊ ಇದನ್ನು ಕಾಂಪ್ರಿಹೆನ್ಸಿವ್ ಅನ್ಸೀನ್ ಪ್ಯಾಸೇಜ್ ಆ್ಯಂಡ್ ಪೋಯೆಟ್ರಿ ಅಂತೇಳಿ ಒಂದು ಪಾರ್ಟ್ ಅಂತೇಳಿ ಬರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ಸ್ಗಳಾಗಿರುತ್ತೆ ಇದು. ಸೊ ಹೀಗಾಗಿ ಸೊ ನಾನೊಂದು ವಿಡಿಯೋದಲ್ಲಿರ್ತಕ್ಕಂತಹ ಈ ಒಂದು ಪ್ಯಾಸೇಜನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಅದನ್ನು ನಿಧಾನಕ್ಕೆ ಓದ್ಕೊಂಡು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಇಲ್ಲಿ ಇದೆ ಸ್ನೇಹಿತರೆ ಆ ಒಂದು ಪ್ಯಾಸೇಜ್ನ ಮುಂದುವರೆದ ಭಾಗ. ಎಸ್ ಸ್ನೇಹಿತರೆ, ಈಗ 64ನೇ ಕ್ವಶನ್ನು ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ವಶನ್ ಆಗಿರುತ್ತೆ ಸ್ನೇಹಿತರೆ. ಸೊ ಏನು ಕೇಳಿದ್ದಾರೆ ಕ್ವಶನನ್ನು? ಎಟ್ ದ ಟೈಮ್ ಆಫ್ ದ ಸ್ಟೋರಿ ಆಂಟಿ ಎಮ್ಮ ವಾಸ್ ಏನಾಗಿರ್ತಾರೆ? ಈ ಸ್ಟೋರಿ ನಡೀತಾ ಇರ್ತಕ್ಕಂಥ ಸಂದರ್ಭದೊಳಗಡೆ ಸೊ ಈ ಒಂದು ಪ್ಯಾಸೇಜ್ನ ಕ್ಯಾರೆಕ್ಟರ್ ಆಗಿರ್ತಕ್ಕಂತಹ ಎಮ್ಮ ಅಂದವ್ರು ಏನಾಗಿರ್ತಾರೆ ಅನ್ನೋದನ್ನು ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಮೊದಲೇ ಆಪ್ಷನ್ ಬಂದುಬಿಟ್ಟು ಇಲ್ಲಂತೇಳಿದೆ, ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಹೆಡ್ ಮಿಸ್ಟ್ರೆಸ್ ಅಂತೇಳಿದೆ, ಥರ್ಡ್ ಆಪ್ಷನ್ ಬಂದುಬಿಟ್ಟು ರಿಟೈರ್ಡ್ ಟೀಚರ್ ಅಂತೇಳಿದೆ, ಫೋರ್ತ್ ಆಪ್ಷನ್ ಬಂದುಬಿಟ್ಟು ಸೋಸಿಯಲಿಸ್ಟ್ ಅನ್ನೋದಿದೆ ಸ್ನೇಹಿತರೆ. ಸಾರಿ, ಈ ಕ್ವಶನ್ಗೆ ಆನ್ಸರನ್ನು ಮಾಡೋದಕ್ಕಿಂತ ಮೊದಲಿಗೆ ಈ ಪ್ಯಾಸೇಜನ್ನು ಒಂದು ಸಾರಿ ನೀಟಾಗಿ ಓದ್ಕೊಳ್ಳಿ. ಸೊ ಈ ಒಂದು 64 ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಥರ್ಡ್ ಒನ್ ಆಗಿರುತ್ತೆ ಸ್ನೇಹಿತರೆ. ರಿಟೈರ್ಡ್ ಟೀಚರ್ ಅನ್ನೋದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ಹಾಗೆ ಕ್ವಶನ್ ನಂಬರ್ 65 ಆಂಟಿ ಎಮ್ಮ ಯೂಸ್ಡ್ ಟು ಅಂತೇಳಿದೆ. ಸೊ ಫಸ್ಟ್ ಆಪ್ಷನ್, ಥಿಂಕ್ ಹರ್ ರಿಲೇಟಿವ್ಸ್ ವರ್ ಸ್ಕೂಲ್ ಚಿಲ್ಡ್ರನ್. ಸೆಕೆಂಡ್, ಟ್ರೀಟ್ ಎವ್ರಿ ಒನ್ ಲೈಕ್ ಸ್ಕೂಲ್ ಗರ್ಲ್ಸ್. ಥರ್ಡ್ ಒನ್, ಕನ್ಸಿಡರ್ ಹರ್ ಫ್ಯಾಮಿಲಿ ಅನ್ಇಂಟೆಲಿಜೆಂಟ್. ಫೋರ್ತ್ ಒನ್, ಲುಕ್ ಡೌನ್ ಎಟ್ ಎವ್ರಿ ಒನ್ ಅಂತೇಳಿ 4 ಆಪ್ಷನ್ಸ್ಗಳಿದ್ದಾವೆ ಸ್ನೇಹಿತರೆ. ಈ 65ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂದರೆ ಥರ್ಡ್ ಒನ್ ಆಗಿರುತ್ತೆ ಸ್ನೇಹಿತರೆ. ಆನ್ಸರು ಕನ್ಸಿಡರ್ ಹರ್ ಫ್ಯಾಮಿಲಿ ಅನ್ಇಂಟೆಲಿಜೆಂಟ್ ಅನ್ನೋದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗೆ ಕ್ವಶನ್ ನಂಬರ್ 66 ಆಂಟಿ ಎಮ್ಮ ಆ್ಯಂಡ್ ದ ರೈಟರ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ ಫಸ್ಟ್ ಒನ್, ವರ್ ನಾಟ್ ಆನ್ ಗುಡ್ ಟರ್ಮ್ಸ್. ಸೆಕೆಂಡ್ ಒನ್, seldom saw each other. Third one, visited each other
reluctantly. ಫೋರ್ತ್ ಒನ್, ಡಿಸಗ್ರೀಡ್ ಅಬೌಟ್ ಎವ್ರಿಥಿಂಗ್ ಅಂತ ಹೇಳಿದೆ ಸ್ನೇಹಿತರ. ಸೊ ಇದಕ್ಕೆ 66ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಅಂದರೆ ಸೆಕೆಂಡ್ ಒನ್ ಆಪ್ಷನ್ ಏನಿದೆ, ಸೆಲ್ಡಮ್ ಸಾ ಈಚ್ ಅದರ್ ಅಂತೇಳಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರ. ಹಾಗೆ 67ನೇ ಕ್ವಶನ್, ವೈ ಡಿಡ್ ದ ರೈಟರ್ಸ್ ಮದರ್ ಇನ್ವೈಟ್ ಆಂಟಿ ಎಮ್ಮ ಫಾರ್ ದ ವೀಕೆಂಡ್ ಅಂತೇಳಿ ಇದೆ. 67ನೇ ಕ್ವಶನ್ಗೆ ಇರ್ತಕ್ಕಂತಹ ಆಪ್ಷನ್ಸ್ಗಳನ್ನು ನೋಡಿಬಿಡಿ ಸ್ನೇಹಿತರೆ ಒಂದ್ಸಾರಿ. ಶಿ ವಾಸ್ ಅಸೇಮ್ಡ್ ದಟ್ ದೇ ಹ್ಯಾಡ್ ನಾಟ್ ಸೀನ್ ಈಚ್ ಅದರ್ ರೀಸೆಂಟ್ಲಿ. ಸೆಕೆಂಡ್ ಒನ್, ದ ಓಲ್ಡ್ ಲೇಡಿ ಕೇಮ್ ಫಾರ್ ಅ ವೀಕ್ ಆ್ಯಂಡ್ ದ ಓಲ್ಡ್ ಲೇಡಿ ಕೇಮ್ ಫಾರ್ ಅ ವೀಕೆಂಡ್ ಎವ್ರಿ ಸಮ್ಮರ್. ಥರ್ಡ್ ಒನ್, ಆಂಟಿ ಎಮ್ಮಾಸ್ ಡಾಕ್ಟರ್ ಅಡ್ವೈಸ್ಡ್ ಹರ್ ಟು ಗೋ ಆನ್ ಅ ಹಾಲಿಡೇ. ಫೋರ್ತ್ ಒನ್, she felt bad about not inviting ಆಂಟಿ ಎಮ್ಮ ಆಫ್ಟರ್ ಹರ್ ಇಲ್ನೆಸ್ ಅಂತ ಹೇಳಿದ ಸ್ನೇಹಿತರ. ಈ 67ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಆಪ್ಷನ್ ಫೋರ್ತ್ ಒನ್ ಏನಿದೆ, ಶಿ ಫೆಲ್ಟ್ ಬ್ಯಾಡ್ ಅಬೌಟ್ ನಾಟ್ ಇನ್ವೈಟಿಂಗ್ ಆಂಟಿ ಎಮ್ಮ ಆಫ್ಟರ್ ಹರ್ ಇಲ್ನೆಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಇದಕ್ಕೆ. ಇನ್ನು ಕ್ವಶನ್ ನಂಬರ್ 68, ಹೌ ವಾಸ್ ಆಂಟಿ ಎಮ್ಮ ಡ್ರೆಸ್ಡ್ ವೆನ್ ಶಿ ಅರೈವ್ಡ್ ಎಟ್ ದ ಸ್ಟೇಷನ್ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಫಸ್ಟ್ ಒನ್ ಆಪ್ಷನ್, ಸೂಟೇಬಲಿ ಫಾರ್ ದ ಒಕೇಶನ್. ಸೆಕೆಂಡ್ ಒನ್, ದ ಸೇಮ್ ಆಸ್ ಆಲ್ವೇಸ್. ಥರ್ಡ್ ಒನ್, ಫ್ಯಾಷನಬಲಿ. ಫೋರ್ತ್ ಒನ್, ಲೈಕ್ ಅ ಮ್ಯಾನ್. 4 ಆಪ್ಷನ್ಸ್ಗಳಿದ್ದಾವೆ ಸ್ನೇಹಿತರೆ 68ನೇ ಕ್ವಶನ್ಗೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಆಪ್ಷನ್ ಸೆಕೆಂಡ್, ದ ಸೇಮ್ ಆಸ್ ಆಲ್ವೇಸ್. ಸೊ ಇವಳು ಯಾವಾಗಲೂ ಯಾವ ರೀತಿಯಾಗಿರ್ತಕ್ಕಂತಹ ಡ್ರೆಸ್ಗಳನ್ನು ಮಾಡ್ಕೋತಾ ಇದ್ಲು, ಅದು ಯಾವುದೇ ಸೀಸನ್ ಆಗಿರಲಿ, ಎಲ್ಲ ಸೀಸನ್ಗೂ ಒಂದೇ ರೀತಿಯಾಗಿರ್ತಕ್ಕಂತಹ ಡ್ರೆಸ್ ಕೋಡನ್ನು ಆಂಟಿ ಎಮ್ಮ ಕಂಟಿನ್ಯೂವನ್ನು ಮಾಡ್ಕೋತಾ ಹೋಗ್ತಾ ಇದ್ರು. ಅದೇ ರೀತಿಯಾಗಿರ್ತಕ್ಕಂತಹ ಡ್ರೆಸ್ ಕೋಡನ್ನು ಸಹ ಇವಳು ಬರುವಾಗಲೂ ಅದೇ ಒಂದು ಡ್ರೆಸ್ ಕೋಡ್ ಒಳಗಡೆ ಬಂದಿದ್ಲು ಅಂತಂದು ಹೇಳಿ ಹೇಳ್ತಾ ಇದ್ದಾರೆ ರೈಟ್ರು. ಇನ್ನು 69ನೇ ಕ್ವಶನ್ನು, ದ ರೈಟರ್ಸ್ ಮದರ್ ಥಾಟ್ ದಟ್ ಆಂಟಿ ಎಮ್ಮ ಬಾಚ್ ಹರ್ ಕ್ಲಾತ್ಸ್ ಅಂತೇಳಿ ಕೇಳಿದ್ದಾರೆ. ಫಸ್ಟ್ ಒನ್, ಆಪ್ಷನ್ 1 ಎಟ್ ಸೇಲ್ಸ್. ಆಪ್ಷನ್ ಸೆಕೆಂಡ್, ಇನ್ ಲಾರ್ಜ್ ಕ್ವಾಂಟಿಟೀಸ್. ಆಪ್ಷನ್ ಥರ್ಡ್, ಸೆಕೆಂಡ್ ಹ್ಯಾಂಡ್. ಆಪ್ಷನ್ ಫೋರ್ತ್, ಫ್ರೀಕ್ವೆಂಟ್ಲಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. 69ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಆಪ್ಷನ್ ಸೆಕೆಂಡು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇನ್ ಲಾರ್ಜ್ ಕ್ವಾಂಟಿಟೀಸ್ ಅನ್ನೋದು ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಕ್ವಶನ್ ನಂಬರ್ 70, ಫ್ರಮ್ ಆಂಟಿ ಎಮ್ಮಾಸ್ ರಿಮಾರ್ಕ್ಸ್ ವಿ ಲರ್ನ್ ದಟ್ ಅಂತೇಳಿದೆ. ಆಪ್ಷನ್ ಎ, ಜಾರ್ಜ್ ಆ್ಯಂಡ್ ಪೀಟರ್ ವರ್ ಸ್ಟೂಡೆಂಟ್ಸ್. ಆಪ್ಷನ್ ಬಿ, ಪೀಟರ್ ವಾಸ್ ನಾಟ್ ಕ್ಲೆವರ್ ಎಟ್ ಸ್ಕೂಲ್. ಆಪ್ಷನ್ ಸಿ, ಜಾರ್ಜ್ ವಾಸ್ ಡೂಯಿಂಗ್ ವೆಲ್ ಎಟ್ ಸ್ಕೂಲ್. ಆಪ್ಷನ್ ಡಿ, ಪೀಟರ್ ವಾಸ್ ವರ್ಕಿಂಗ್ ಅಂತೇಳಿ 4 ಆಪ್ಷನ್ಸ್ಗಳಿದ್ದಾವೆ 70ನೇ ಕ್ವಶನ್ಗೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಫೋರ್ತ್ ಒನ್, ಪೀಟರ್ ವಾಸ್ ವರ್ಕಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಇದಕ್ಕೆ. ಇನ್ನು ಕ್ವಶನ್ ನಂಬರ್ 71, ದ ಟ್ಯಾಕ್ಸಿ ಡ್ರೈವರ್ಸ್, ಫಸ್ಟ್ ಒನ್ ಆಪ್ಷನ್, were lazy and didn't want to work ಅಂತೇಳಿದೆ. ಥಾಟ್ ಆಂಟಿ ಎಮ್ಮ ವಾಸ್ ಅ ಪೊಲೀಸ್ ವುಮನ್. ಆಪ್ಷನ್ ಥರ್ಡ್, were started by ಆಂಟಿ ಎಮ್ಮಾಸ್ ವೈಸ್. ಆಪ್ಷನ್ ಫೋರ್ತ್, were all ವೆರಿ ಬ್ಯುಸಿ ಅಂತೇಳಿದೆ ಸ್ನೇಹಿತರೆ. 71ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಥರ್ಡ್ ಒನ್ ಆಗಿರುತ್ತೆ ಸ್ನೇಹಿತರೆ. ವರ್ ಸ್ಟಾರ್ಟೆಡ್ ಬೈ ಆಂಟಿ ಎಮ್ಮಾಸ್ ವೈಸ್ ಅನ್ನೋದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 72, ದ ಟ್ಯಾಕ್ಸಿ ಡ್ರೈವರ್ಸ್ ಗಾಟ್ ಔಟ್ ಆಫ್ ಹೀಸ್ ಟ್ಯಾಕ್ಸಿ ಬಿಕಾಸ್. ಆಪ್ಷನ್ ಎ, ಆಂಟಿ ಎಮ್ಮ ಶೌಟೆಡ್ ಎಟ್ ಹಿಮ್. ಆಪ್ಷನ್ ಸೆಕೆಂಡ್, ಆಂಟಿ ಎಮ್ಮ ಆ್ಯಂಡ್ ದ 2 boys got into the car. Option third, he was a little. Option fourth,
ಪೀಟರ್ ವೇವ್ಡ್ ಟು ಹಿಮ್ ಅಂತೇಳಿ 4 ಆಪ್ಷನ್ಸ್ಗಳಿದ್ದಾವೆ ಸ್ನೇಹಿತರೆ 72ನೇ ಕ್ವಶನ್ಗೆ. ಈ 72ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಆಪ್ಷನ್ 4th ಒನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಪೀಟರ್ ವೇವ್ಡ್ ಟು ಹಿಮ್ ಅಂತೇಳಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಸ್ನೇಹಿತರೆ. ಇನ್ನು ಕ್ವಶನ್ ನಂಬರ್ 73, ಆಂಟಿ ಎಮ್ಮ ಟೋಲ್ಡ್ ಜಾರ್ಜ್ ಅಂತೇಳಿದೆ. ಆಪ್ಷನ್ ಫಸ್ಟ್, ನಾಟ್ ಟು ಡ್ರೈವ್ ದ ಕಾರ್. ಆಪ್ಷನ್ ಸೆಕೆಂಡ್, ನಾಟ್ ಟು ಸಿಟ್ ಇನ್ ದ ಫ್ರಂಟ್. ಆಪ್ಷನ್ ಥರ್ಡ್, ಟು ಲೆಟ್ ಪೀಟರ್ ಡ್ರೈವ್. ಆಪ್ಷನ್ ಫೋರ್ತ್, ನಾಟ್ ಟು ಡಿಸ್ಟರ್ಬ್ ಪೀಟರ್ ಅಂತೇಳಿ ಸ್ನೇಹಿತರೆ. 73ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ 4th ಆಪ್ಷನ್, ನಾಟ್ ಟು ಡಿಸ್ಟರ್ಬ್ ಪೀಟರ್ ಅಂತೇಳಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ 73ನೇ ಕ್ವಶನ್ಗೆ. ಈಗ ಈ ಕಳೆದ 7 ಕ್ಲಾಸ್ಗಳಲ್ಲಿ ನಾವು 2003ರ HSTRನ ಹಳೆಯ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ 73 ಕ್ವಶನ್ಸ್ಗಳನ್ನು ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀವಿ ಸ್ನೇಹಿತರೆ. ಇದು 7ನೇ ಕ್ಲಾಸ್ ಆಗಿರುತ್ತೆ. ಈ ಕ್ಲಾಸನ್ನು ನೀವು ನೋಡದೇ ಇದ್ದರೆ ಜೊತೆಗೆ ಈ ಕ್ಲಾಸಿನ ಜೊತೆಗೆ ಇದರ ಹಿಂದಿರ್ತಕ್ಕಂಥ 6 ಕ್ಲಾಸ್ಗಳನ್ನು ಮತ್ತು HSTRನ 2015ರ HSTRನ ಸಿಲೆಬಸನ್ನು ಸಹ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ. ಅದನ್ನು ನೋಡ್ಕೊಳ್ಳಿ. ಹಾಗೆ ಕಳೆದ 6 ಕ್ಲಾಸ್ಗಳನ್ನು ನೋಡ್ಕೊಳ್ಳಿ, ಈ ಕ್ಲಾಸನ್ನು ನೋಡ್ಕೊಳ್ಳಿ. ಹಾಗೆ ಮುಂದುವರಿತಾ ಇರ್ತಕ್ಕಂತಹ ಎಲ್ಲ ಕ್ಲಾಸ್ಗಳನ್ನು ನೋಡಿಕೊಂಡು ಮುಂದೆ ಬರುವಂತಹ ಒಂದು HSTR ನಮ್ಮದೇನಿರುತ್ತೆ ಟಾರ್ಗೆಟ್ HSTR ಅನ್ನೋದು ಈ ವರ್ಷದ ಧ್ಯೇಯ ಆಗಿರುತ್ತೆ ಸ್ನೇಹಿತರೆ. ಸೊ ಅಲ್ಲಿವರೆಗೂ ಗುಡ್ ಬೈ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.